ಸರ್ ಇದು 12 ತಂಡಗಳು. ಆ್ಯಕ್ಚುಲಿ ನಾವು 6 ತಂಡ ಅಂತ ಪ್ಲ್ಯಾನ್ ಮಾಡಿದ್ದು, ಅದು 8 ಆಯಿತು. 8 ಆದರೂ ಪರವಾಗಿಲ್ಲ ಅಂತ ಸುಮ್ಮನಿದ್ವಿ. 10 ಆಯಿತು. ಅಂದರೆ 9 ಆಗೋಕ್ಕೆ ಸಾಧ್ಯ ಇಲ್ಲ, 10 ಆಗಬೇಕು. 10 ಆಯಿತು. ಆಮೇಲೆ ನೆಕ್ಸ್ಟ್ 12. ಇವತ್ತು ಬೆಳಿಗ್ಗೆ ಒಳಗಡೆ 12 ಆಗೋಯ್ತು. ಸೊ ಅದಕ್ಕೆ ನಾವು ಅದು ಪ್ಲೇಯರ್ಸ್ನೆಲ್ಲ ಫೈನಲ್ ಮಾಡಿ ಬುಕ್ ಮಾಡೋಕ್ಕಾಗಲ್ಲ, ಆ ಕಾರಣಕ್ಕೋಸ್ಕರ. ಆಮೇಲೆ ಇದು 5 ಓವರ್ ಮ್ಯಾಚು ಸಂದೀಪ್ ಅವರೇ. 5 ಓವರ್ ಮ್ಯಾಚು. 6 ಇತ್ತು, 1 ಓವರ್ ಕಮ್ಮಿ ಮಾಡಿದ್ವಿ. 5 ಓವರ್ ಮ್ಯಾಚು. ಇದರಲ್ಲಿ 8 ಜನ ಪ್ಲೇಯರ್ಸ್ ಇರ್ತಾರೆ. ಇದು ಬಾಕ್ಸ್ ಕ್ರಿಕೆಟ್. ಇನ್ನೊಂದು ಹೇಳ್ತೀನಿ, ಇದು ಬಾಕ್ಸ್ ಕ್ರಿಕೆಟು, ಇಂಡೋರಲ್ಲಿ ಆಡುವಂಥ ಒಂದು ಬಾಕ್ಸ್ ಕ್ರಿಕೆಟ್ ಮಾಡ್ತಿರೋದು. ಯಾಕಂದರೆ ಬಿದ್ದು ಏಟಾಗಿ ಆಮೇಲೆ ನಾಳೆ ಹೇಳ್ತಾರೆ ಏನಪ್ಪ ಆಡಿಸ್ಬಿಟ್ಟು ಕೈಕಾಲು ಮುರಿಸಿ ಅಂತ ಹೇಳ್ತಾರೆ. ಇಂಥದ್ದೆಲ್ಲ ಡೈಲಾಗ್ ಬರುತ್ತೆ. ಯಾಕಂದ್ರೆ ನಾನು ಅದೇ ಸಮೂಹದ ಒಳಗಡೆ ಇರೋದಲ್ಲ, ಮಿಡ್ಲಲ್ಲಿ ನಮ್ಮವ್ರು ಆವಾಗ ಒಂದು ಡೈಲಾಗ್ ಕೊಡ್ತಾ ಇರ್ತಾರೆ. ಅದನ್ನೆಲ್ಲ ಅರ್ಥ ಆಗುತ್ತೆ. ಆ ಕಾರಣಕ್ಕೋಸ್ಕರ ಇಂಡೋರ್ ಮಾಡಿದ್ದೀವಿ ಫಸ್ಟ್ ಟೈಮು. ಇದರಲ್ಲಿ ಯಾರು ಚೆನ್ನಾಗಿ ಆಡ್ತಾರೆ ಅದನ್ನ ರಾಜ್ ಕಪ್ಪಿಗೂ ನಾವು ಇಲ್ಲಿಂದ ಸೆಲೆಕ್ಟ್ ಮಾಡೋಕೆ ಪ್ಲ್ಯಾನ್ ಮಾಡಿದ್ವಿ. ಇದು ರಣಜಿ ಅಂತ ಹೇಳ್ಬೋದು. ಇಂಟರ್ನ್ಯಾಷನಲ್ ಮ್ಯಾಚ್ ರಾಜ್ ಕಪ್ಪು. ಇದು ರಣಜಿ. ಯಾಕಂದ್ರೆ ಎಲ್ಲ ಡಿಪಾರ್ಟ್ಮೆಂಟಿಂದ ಒಂದಿಷ್ಟು ಪ್ಲೇಯರ್ ತಗೊಂಡು ಒಂದು ರಾಜ್ ಕಪ್ ಮಾಡಬೇಕಂತ ಇರೋದು. ರಾಜ್ ಕಪ್ ಈ ಸತಿ ಬೇರೆನೇ ಇದೆ, ಇಲ್ಲೂ ಇದೆ, ಅಬ್ರಾಡಲ್ಲೂ ಇದೆ. ಆ ಪ್ಲ್ಯಾನ್ ಹಾಕಿದ್ವಿ. ಇದರಲ್ಲಿ ಟೈಟ್ಲ್ ಸ್ಪಾನ್ಸರ್ಡ್ ಬಂತ DS Max, ರಾಜುಗೌಡರು ಇದರಲ್ಲಿ ಇದ್ದಾರೆ. ಹಾಗೆ ದಯಣ್ಣ DS Max ಕಂಪನಿ ಮಾಲೀಕರು ನಮಗೆ ಟೈಟ್ಲ್ ಸ್ಪಾನ್ಸರ್ಡ್ ಆಗಿ ಬಂದಿದ್ದಾರೆ. ಹಾಗೆ ವಿನ್ನರ್ಸಿಗೆ 3 lakhs ಕ್ಯಾಶ್ ಪ್ರೈಸು. ರಾಜುಗೌಡರು ಮಾಜಿ ಮಂತ್ರಿ, ಮಾಜಿ MLA, ಇವ್ರ ಕಡೆಯಿಂದ ಸ್ಪಾನ್ಸರ್ಶಿಪ್ ಕೊಟ್ಟಿದ್ದಾರೆ. 3 lakhs ಕ್ಯಾಶ್ ಪ್ರೈಸು. ಹಾಗೆ ಇದ್ರ 5 ಓವರ್ ಮ್ಯಾಚ್ ಇರುತ್ತೆ. 8 ಜನ ಪ್ಲೇಯರ್ ಇರ್ತಾರೆ. ಒಬ್ಬೊಬ್ಬರಿಗೆ 2 ಓವರ್ ಹಾಕ್ಬೋದು. 3 ಜನ ಅಂದರೆ 4 ಅಥವಾ ಒಬ್ಬ ಒಂದು, ಒಟ್ಟು 2 ಓವರ್ ಹಾಕ್ಬೋದು. ಇನ್ನು ಹೆಚ್ಚಿನ ರೂಲ್ಸ್ನ ಯಾರು ನಮ್ಮ ಮ್ಯಾಚ್ ಟೈಮಲ್ಲಿ ಹೇಳ್ತೀವಿ. ಈಗ ಆಕ್ಷನ್ಗೆ ಹೋಗ್ತೀವಿ. ಆಕ್ಷನ್ಗೆ ಹೋಗೋದು ಏನಂದರೆ ಪ್ಲೇಯರ್ಸ್ ತುಂಬ ಇರೋದ್ರಿಂದ ಈಗ ನಾವು ಒಂದು ಮಿನಿಮಮ್ ಇಷ್ಟೇ ಜನ ಪ್ಲೇಯರ್ ಅಂತ ಹೇಳ್ತೀವಿ ಇವಾಗ. ಯಾಕಂದರೆ ಪ್ಲೇಯರ್ಸ್ ತುಂಬ ಇದ್ದಾರೆ, ಇನ್ನು ಬರ್ದಿರೋ ತುಂಬ ಜನ ಇದ್ದಾರೆ. ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಸು ಆಡ್ತೀನಿ ಅಂತ ಫೋನ್ ಮಾಡಿದ್ದಾರೆ. ಅವ್ರ ಫೋಟೋ ತಗೊಂಡು ಇನ್ನು ಹಾಕೋದು ಕಷ್ಟ ಆಗ್ಬಿಡುತ್ತೆ. ಯಾಕಂದ್ರೆ ಇದು ಸ್ಟಾರ್ಟ್ ಆದಾಗ ಒಂಚೂರು ಪ್ರಚಾರ ಆದಾಗ ನಾನು ಆಡ್ತೀನಿ ಅಂತಾರೆ. ಈಗ ನಾನು ನಿಶ್ಚಯ ಮಾಡ್ಕೊಳಕ್ಕಾಗಲ್ಲ. ಈಗ ನೋಡಿ ಚಂದ್ರಕಲಾ ಅವ್ರು ಹೇಳಿದ್ರು ಹುಡುಗಿಯರನ್ನ ಯಾಕೆ ಮಾಡಿಸಿಲ್ಲ ಅಂತ ಹೇಳಿದ್ರು. ಅದೇ ಥರ ನಾಳೆ ಹೇಳ್ತಾರೆ ನನಗೆ ಯಾಕೆ ಮಾಡಿಸಿಲ್ಲ ಅಂತ ಕೇಳ್ತಾರೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಗ್ಯಾಪ್ ಇಟ್ಟಿದ್ದೀವಿ ಸ್ವಲ್ಪ ಜನ ಪ್ಲೇಯರ್ಸ್ನ. ಈಗ ಇಷ್ಟೇ ಜನ ತಗೊಳ್ಬೇಕಂತ ಆಮೇಲೆ ಹೇಳ್ತಾರೆ ನಿಮಗೆ. 1 ಕೋಟಿ ಪ್ಲೇಯರ್ಸು. 1 ಕೋಟಿ ಪ್ಲೇಯರ್ಸಲ್ಲಿ 1 ಕೋಟಿ ಪಾಯಿಂಟ್ಸು. 1 ಕೋಟಿ ಪಾಯಿಂಟ್ಸಲ್ಲಿ ಕ್ಯಾಪ್ಟನ್ ಇರ್ತಾರೆ, ಓನರ್ ಆಡ್ಬೋದು. ಇವರಿಬ್ಬರು ಬಿಟ್ಟು ಮತ್ತೆಲ್ಲ ಪ್ಲೇಯರ್ಸ್ನ ನೀವು ಪಾಯಿಂಟ್ಸ್ ಮುಖಾಂತರ ಬಿಡ್ ಮಾಡಬೇಕು. ಇದರಲ್ಲಿ ಬರೀ ಪ್ರೊಡ್ಯೂಸರ್ಸ್ ಅಂತ ಹೇಳಿದ್ರೆ ಸ್ವಲ್ಪ ಗ್ಲಾಮರ್ ಬೇಕು ಅನ್ನೋ ಕಾರಣಕ್ಕೋಸ್ಕರ 2 ಸೆಲೆಬ್ರಿಟಿಗಳನ್ನ ಆಡಿಸ್ತೀವಿ. ಅದು ಬಿಡ್ ಪಾಯಿಂಟ್ ಮುಖಾಂತರನೇ ಬಿಡ್ ಮಾಡಬೇಕು. ಆ ಸೆಲೆಬ್ರಿಟಿಗಳಲ್ಲಿ ಒಂದು ಹೀರೋಗಳಿರ್ತಾರೆ, ಒಂದು ಇದರಲ್ಲಿ ಇನ್ನೊಂದರಲ್ಲಿ ಒಂದು ನಿಮಿಷ ಹೀರೋಗಳಿರ್ತಾರೆ. ಹಾಗೆ ಮ್ಯೂಸಿಕ್ ಡೈರೆಕ್ಟ್ರು, ಆಮೇಲೆ ಕಾಮಿಡಿಯನ್ಸ್, ಈ ಥರದೊಂದು ಇಷ್ಟು ಬಂಚ್ ಮಾಡಿದ್ವಿ. ಹೌದು, ಇನ್ನೊಂದು ಬರುತ್ತೆ. ಮತ್ತು ಉಳಿದವರೆಲ್ಲ ಪ್ರೊಡ್ಯೂಸರ್ ಆಗಿರ್ತಾರೆ. ಹುಡುಗಿಯರದು ಇನ್ನು ಆರ್ಟಿಸ್ಟ್ ಯಾರು ಇಲ್ಲ, ಪ್ರೊಡ್ಯೂಸರ್ನ ಹಾಕೋದನ್ನ ಮುಂದಿನ ಇದರಲ್ಲಿ ತಿಳಿಸ್ತೀವಿ. ಇದಿಷ್ಟಾಗುತ್ತೆ. ಇಷ್ಟು ಜನ ಒಂದು ಸೇರಿ ಒಂದು ಟೀಮು. ಏನು ಡೌಟ್ ಇದೆಯಾ? ನಮ್ದು ಯಾವತ್ತಿದ್ರು ಚಾಂಪಿಯನ್ ನೋಡಿ ಸರ್. ಯಾವತ್ತಿದ್ರು ಚಾಂಪಿಯನ್, ಸೂಪರ್ ಸ್ಟಾರ್ ಮಾತ್ರ ನಮ್ದು. ಬೇರೆ ಎಲ್ಲ ಸ್ಟಾರ್ ಇಲ್ಲ ನಮ್ಮ ಹತ್ರ. ಧನ್ಯವಾದಗಳು. ಫಸ್ಟ್ ಮಾಡೋಣ ಸರ್, ಆಮೇಲೆ ಮುಂದೆ ನೋಡೋಣ. ಅಲ್ವಾ ಸರ್? ಆಮೇಲೆ ಮ್ಯಾನ್ ಆಫ್ ದಿ ಮ್ಯಾಚು ಇದೆಲ್ಲ ಬರ್ತಾ ಇರುತ್ತೆ. ನಿಮ್ಮಂತರೆಲ್ಲ ಸ್ಪಾನ್ಸರ್ಶಿಪ್ ಬರುತ್ತಲ್ಲ, ನೋಡೋಣ. ಅಲ್ಲ, ಈಗ ಗೊತ್ತಿರ್ಬೇಕಲ್ಲ, ಒಂದೇ ಟೀಮಿಗೆ ಹಾಕಕ್ಕಾಗಲ್ಲ. ಮ್ಯಾಚ್ ಡೇಟ್ ಇವತ್ತಿತ್ತು, ಅದನ್ನ ಈಗ ಬೇರೆ ಪರ್ಮಿಷನ್ ತಗೊಳ್ಬೇಕಲ್ಲ. ಹೇಳ್ತೀನಿ, 2 ಡೇಸಲ್ಲೆಲ್ಲ ಗೊತ್ತಾಗ್ಬಿಡುತ್ತೆ. ಅದೇ ಈಗ ಲೇಡೀಸ್ ಬೇಕು ಅಷ್ಟು ಜನ. 12 ಟೀಮಿಗೆ 12 ಟೀಮ್ ಲೇಡೀಸ್ ಬೇಕು. ಆ ಕಾರಣಕ್ಕೋಸ್ಕರ ಎಲ್ಲ ಡೀಟೇಲ್ಸ್ ಇವತ್ತು ರಾತ್ರಿ ಇಲ್ಲ ನಾಳೆ ರಾತ್ರಿ 10 ಗಂಟೆ ಒಳಗಡೆ ಬರುತ್ತೆ ಪಕ್ಕ, ಅಲ್ವಾ ಸರ್? ಆಲ್ ರೈಟ್ ಸರ್, ನೀವಿಲ್ಲೇ ಇರಬೇಕು. ಯಾಕೆಂದರೆ ಒಂದೊಂದು ಟೀಮಿಂದ ಓನರ್ಸನ್ನು ಕರಿತಾ ಹೋಗ್ತೀವಿ. ದಯವಿಟ್ಟು ಬಂದು ಬ್ಯಾಟ್ಸನ್ನು ಕಲೆಕ್ಟ್ ಮಾಡಿ ನಿಮ್ಮ ರೌಂಡ್ ಟೇಬಲಲ್ಲಿ ಕುತ್ಕೋಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ವಿ. ಸೊ ಅಶುಬೇಂದ್ರ ಕಿಂಗ್ಸ್ಗೆ ಕ್ಯಾಪ್ಟನ್ ಆಗಿದ್ದಾರೆ. ಎಲ್ರಿಗೂ ನಮಸ್ಕಾರ. ಸರ್ ಹೇಳಿದರು ಕ್ಯಾಪ್ಟನ್ ಆಫ್ ದಿ ಶಿಪ್ ಡೈರೆಕ್ಟರ್ ಅಂತ. ಹಾಗಾಗಿ ಓನರ್ ಆಫ್ ದಿ ಶಿಪ್ ಎಲ್ಲ ಪ್ರೊಡ್ಯೂಸರ್ಸ್ ಆಗಿದ್ದರೆ ಓಕೆ. ಮತ್ತೊಂದು ಖುಷಿಯ ವಿಚಾರ ಏನಂದರೆ
ಪ್ರೊಡ್ಯೂಸರ್ಸ್ನ ಸ್ವಲ್ಪ ಅಲ್ಲಾಡಿಸಿ ಖುಷಿಪಡಿಸಿ ಇನ್ನೂ ಏನೋ ಮಾಡಬೇಕು ಅಂತ ಹುರಿದುಂಬಿಸುವಂಥ ಕೆಲಸ ಕನ್ನಡ ಇಂಡಸ್ಟ್ರಿಯಲ್ಲಿ ಮೊದಲಾಗಬೇಕು. ಯಾಕೆಂದರೆ ಎಲ್ಲ ಕಡೆಯೂ ದುಡ್ಡು ಹಾಕೋಕ್ಕೆ ಮಾತ್ರ ಹುಟ್ಟಿದವ ಪ್ರೊಡ್ಯೂಸರ್ಸ್ ಅಂತ ಅನಿಸೋ ಫೀಲ್ ಆಗ್ತಿದೆ. ಹಾಗಾಗಿ ಎಲ್ಲ ಕಡೆಯೂ ಅವರನ್ನೇ ಮುಂದಿಡ್ಕೊಂಡ್ರೆ ಅವರಿಂದಾಗಿಯೇ ಒಳ್ಳೊಳ್ಳೆ ಸಿನಿಮಾಗಳು ಬರ್ಬೋದು. ಅದ್ರ ಜೊತೆಗೆ ಇಡೀ ತಂಡ ಇದ್ದೇ ಇರುತ್ತೆ. ಮತ್ತು ಬ್ರಹ್ಮಾವರ್ ಸರ್ ಬಗ್ಗೆ ಹೇಳಬೇಕಂದ್ರೆ ದುಬೈಯಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಸಿಕ್ಕಿದಾಗ ಅವರ ಜೊತೆಯಾಗಿದ್ದೆ. ಅವರೊಂದು ಕ್ರಿಕೆಟ್ನ ಮೇಲೆ ತೋರಿಸುವಂಥ ಇಂಟ್ರೆಸ್ಟ್ ಇದೆಯಲ್ಲ, ಅದು ಸುಮ್ಮನೆ ಹೋಗಿ ಅಲ್ಲಿ ಕೂತ್ಬಿಡಲ್ಲ. ಇಡೀ ದಿನ ಅದರ ಹಿಂದೆ ಎಷ್ಟು ಗ್ರೌಂಡ್ ಕಡೆ ಸುತ್ತಾಡೋದು. ಅಲ್ಲಿಯ ಒಂದ್ಸರಿ ನಾನು ಅವ್ರು ಸುತ್ತಾಡಿದ್ದೆ, ಅದು ಎಷ್ಟು ಬಿಸಿಲಿತ್ತಂದರೆ ಆ ಬಿಸಿಲಲ್ಲೂ ಇಡೀ ಎಷ್ಟು ಗ್ರೌಂಡ್ ಕಡೆ ಕರ್ಕೊಂಡು ಹೋಗಿದ್ದಾರೆ, ಎಲ್ಲ ಕಡೆ ಸುತ್ತಾಡ್ತಾರೆ, ಅವ್ರಿಗೆ ಮಾತ್ರ ಗೊತ್ತು. ಅಷ್ಟು ಹುಮ್ಮಸ್ಸಿರೋರೊಂದು ಕಾಲ್ ಮಾಡಿದಾಗ ಜೊತೆಯಲ್ಲಿ ನಿರ್ಮಾಪಕರು ಅಂತ ಒಂದು ಹೆಸರು ಬಂದು ಮೊದಲ ವಿಷಯ ಇದಾಗಿತ್ತು. ಹಾಗಾಗಿ ಯಾವುದೇ ಒಂದು ಅವಾರ್ಡ್ ಫಂಕ್ಷನ್ ಇರಲಿ, ಒಂದು ನಮ್ಮ ಮೀಡಿಯಾಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮ ಇರಲಿ, ಅಥವಾ ಯಾವುದೇ ಸಿನಿಮಾ ರಂಗದ ಕಲೆ ಯಾವುದೇ ಕೆಲಸ ಇದ್ದರೂ ಕೂಡ ಮೊದಲ ಕಾಲ್ ದಯವಿಟ್ಟು ನಿರ್ಮಾಪಕರಿಗೆ ಹೋದರೆ ಅದು ನಿರ್ಮಾಪಕರಿಗೆ ತುಂಬ ಖುಷಿ. ಮತ್ತು ಹೊಸ ನಿರ್ಮಾಪಕರು ಬರುವವರಿಗೂ ಒಂದು ಬೆನ್ನು ತಟ್ಟದಂಗೆ. ಹಾಗೆ ಹಳೆ ನಿರ್ಮಾಪಕರುಗಳು ಅಲ್ಲಿ ಸಿಗ್ತಾರೆ, ಅವರು ತಮ್ಮ ಸುಖ ಕಷ್ಟಗಳನ್ನು ಖುಷಿಯನ್ನು ಹಂಚ್ಕೊಳ್ತಾರೆ. ಅದರಿಂದ ಒಳ್ಳೆಯ ಸಿನಿಮಾ ಬರೋಕ್ಕೆ ಒಂದು ದಾರಿ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಖುಷಿಯಾಗಿ ಒಪ್ಕೊಂಡೆ. ಈ ಕ್ರಿಕೆಟ್ ಆಡ್ತಾ ಒಳ್ಳೊಳ್ಳೆ ಕನ್ನಡ ಚಿತ್ರಗಳು ಬರಲಿ. ನಾವು ಮತ್ತೆ ಎಲ್ಲರೂ ಇಲ್ಲಿ ಕೂತವರು ನಗ್ನಗ್ತಾ ಕ್ರಿಕೆಟ್ ಆಡುವಷ್ಟೇ ನಗ್ನಗ್ತಾ ಸಿನಿಮಾಗಳು ರಿಲೀಸ್ ಮಾಡೋ ಥರ ಆಗಲಿ ಅಂತ ಎಲ್ರಿಗೂ ಹಾರೈಸ್ತೇನೆ. ಹಾಗೆ ನಿಮ್ಮೆಲ್ಲರ ಹಾಗೆ ಮಾಧ್ಯಮದವರ ಸಪೋರ್ಟ್ ನಮ್ಮ ಮೇಲೆ ಇರಲಿ. ಧನ್ಯವಾದಗಳು. ವಾವ್, ಹ್ಯೂಜ್ ರೌಂಡ್ ಆಫ್ ಅಪ್ಲಾಸ್. ಎಲ್ಲರಿಗೂ ನಮಸ್ಕಾರ. ಇವತ್ತು ಭಾಳ ಸಂತೋಷದ ದಿನ. ಯಾಕೆ ಅಂತಂದರೆ ಈಗ ಪ್ರಥಮವಾಗಿ ನಾವು ಪ್ರೊಡ್ಯೂಸರ್ ಆಗಿ ಇಲ್ಲಿ ಬಂದ ಮೇಲೆ ಪ್ರಥಮವಾಗಿ ಪ್ರೊಡ್ಯೂಸರ್ದೇ ಒಂದು ಟೀಮ್ನ ಮಾಡಿದ್ದಾರೆ. ಭಾಳ ಖುಷಿನ ವಿಷಯ. ಹಾಗಾಗಿ ನಮಗೂ ಕೂಡ ಈ ಅವಕಾಶ ಸಿಕ್ಕಿರೋದು ಭಾಳ ಸಂತೋಷ. ಹಾಗೆ ಈ ಒಂದು ಟೀಮು ಚೆನ್ನಾಗಿ ಬೆಳೀಲಿ, ಉಳಿಲಿ, ಕನ್ನಡ ಸಿನಿಮಾ ಕೂಡ ಬೆಳೀಲಿ, ಉಳಿಲಿ ಅಂತ ಹೇಳ್ತಾ ನನಗೆ ಅವಕಾಶ ಕೊಟ್ಟಂಥ ರಾಜೇಶ್ ಅವ್ರಿಗೂ ನನ್ನ ನಮಸ್ಕಾರ ತಿಳಿಸಿ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. 1 ಸೆಕೆಂಡ್ ಸರ್. ಹಾಗೆ ದಯಾಳ್ ಸರ್ ಬರಬೇಕು, ಈ ಟೀಮ್ನ ಕ್ಯಾಪ್ಟನ್. ಎಲ್ರಿಗೂ ನಾನು ನಮಸ್ಕಾರ. ನಮ್ಮ ರಾಜೇಶ್ ಅವರು ಈ ಬರೀ ಕರ್ನಾಟಕದ ಒಳಗಡೆ ಆಡಿಸುವಾಗ್ಲೇ ಅವಾಗಿಂದನೂ ಹುಬ್ಳಿಲಿ ಇದರಲ್ಲೆಲ್ಲ ಆಡ್ತಿರುವಳು ಆ ರಾಜ್ ಕಪ್ ಸ್ಟಾರ್ಟ್ ಮಾಡಿದಾಗಿಂದ ನಾನು ರಾಜೇಶ್ ಜೊತೆ ಇದ್ದೀನಿ. ನಾನು ಅಲ್ಲಿಂದನೂ ನೋಡ್ಕೊಂಡು ಬಂದಿದ್ದೀನಿ. ಯಾವತ್ತೂ ಪ್ಲೇಯರ್ಸ್ಗೆ, ಕಲಾವಿದರಿಗೆ ಎಲ್ಲೂ ಯಾವುದೇ ಥರದ ಭೇದ ಭಾವ ಮಾಡಿದೆ ಈಕ್ವಲ್ ಆಗಿ ನೋಡಿಕೊಂಡು, ಯಾವುದೇ ಒಂದು ಫುಡ್ ಸ್ಟೇ ವಿಚಾರ ಆಗಲಿ, ಅಲ್ಲಿಂದನೂ ಹೊರದೇಶದಲ್ಲೂ ಈ ಥರ ಒಂದು ಸಾಧನೆ ಮಾಡ್ಕೊಂಡು ಬಂದು ಈಗ ನಮ್ಮ ಅನ್ನದಾತರನ್ನ ನೆನೆಸ್ಕೊಂಡು ಅವ್ರಿಗೂ ಒಂದು ಇದು ಮಾಡಬೇಕು. ಅದರಲ್ಲೂ ನಮ್ಮ ನಾಗೇಂದ್ರ ಪ್ರಸಾದ್ ಅವ್ರು ಹೇಳ್ದಂಗೆ ಸ್ವಲ್ಪ ಭಯ ಬಿಡೋದಕ್ಕೋಸ್ಕರ ಟೆನ್ನಿಸ್ ಬಾಲ್ ಸ್ಟಾರ್ಟ್ ಮಾಡಿದ್ದಾರೆ. ಅದರಲ್ಲೂ ಸಕ್ಸಸ್ ಕಾಣ್ತಾರೆ. ನಿಮ್ಮ 12 ಟೀಮು ನಾಳೆ 120 ಟೀಮ್ ಆಗತ್ತೆ ಅಂತ ಒಂದು ಅವ್ರ ಶಕ್ತಿ ಇದೆ. ನಿಜವಾಗ್ಲೂ ಅವರ ಎಲ್ಲ ಪ್ರತಿಯೊಂದು ಹಾದಿಲೂ ಅವ್ರಿಗೆ ಎಲ್ಲೂ ಸೋಲಿಲ್ಲ. ಇದೇ ಥರ ಅವ್ರ ಗೆಲುವು ಸಿಗ್ತಾ ಇಲ್ಲ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ನರಸಿಂಹ ಎಲ್ಲರಿಗೂ ನಮಸ್ಕಾರ. ಯಾರೇ ಗೆದ್ದರೂ ಪರವಾಗಿಲ್ಲ, ಅದು ಹೇಳಿ ಸರ್, ನಾವೇ ಗೆಲ್ತೀವಿ ಅಂದರೆ ಪ್ರೊಡ್ಯೂಸರ್ ಗೆಲ್ಲಬೇಕು. ಪ್ರೊಡ್ಯೂಸರ್ ಗೆದ್ದರೆ ಸಿನಿಮಾ ಇಂಡಸ್ಟ್ರಿ ಗೆಲ್ಲತ್ತೆ. ಥ್ಯಾಂಕ್ ಯು ರಾಜೇಶ್ ಬ್ರಹ್ಮವ್ರದ್ದು. ನಿಜವಾಗ್ಲೂ ನಾವು ರಾಜ್ ಕಪ್ಪು ಸ್ಟಾರ್ಟಿಂಗಿಂದ ಆಡ್ತಾ ಇದ್ವಿ. ರಾಜೇಶ್ ಬ್ರಹ್ಮವ್ರ ಕನಸು ನಿಜವಾಗ್ಲೂ ಗ್ರೇಟ್ ಅವರು. ಹಾಗೆ ಈಗ PCL ಮಾಡ್ತಾ ಇದ್ದಾರೆ. ಆಲ್ ದ ಬೆಸ್ಟ್ ಸರ್. ಎಲ್ಲರಿಗೂ ಜಯವಾಗಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.